ಇನ್ನು ಬಿಡದಿಯ ಟೌನ್ಶಿಪ್ನ ಜಟಾಪಟಿ ಪಂಥಾಹ್ವಾನ ವರ್ಸಸ್ ಪಾದಯಾತ್ರೆ. ಈಗ ದಳಪತಿಯ ಪಂಥಾಹ್ವಾನಕ್ಕೆ ಕಾಂಗ್ರೆಸ್ನ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಒಂದು ಕಡೆ ಪಂಥಾಹ್ವಾನ, ಇನ್ನೊಂದು ಕಡೆ ಪಾದಯಾತ್ರೆ. ಟೌನ್ಶಿಪ್ನ ಜಟಾಪಟಿ ದಿನೇ 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 ರಂಗೇರ್ತಾ ಇದೆ. ಜುಲೈ 4ರಂದು ಬಿಡದಿಯ ಗ್ರಾಮಗಳಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಮಾಗಡಿ ಬಾಲಕೃಷ್ಣ ನೇತೃತ್ವದಲ್ಲಿ ಪಾದಯಾತ್ರೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿನ್ನೆ ಸಿಎಂ ಡಿಕೆಶಿಗೆ ಪಂಥಾಹ್ವಾನ ನೀಡಿದರು ಕುಮಾರಸ್ವಾಮಿ. ಭೈರಮಂಗಲದಲ್ಲಿ ಖಾಲಿ ಕುರ್ಚಿನ ಇರಿಸಿ ಡಿಕೆಶಿಗೆ ಕಾದಿದ್ರು ಎಚ್ಡಿಕೆ. ಈಗ ಎಚ್ಡಿಕೆ ಪಂಥಾಹ್ವಾನಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ಪಾದಯಾತ್ರೆಯನ್ನ ಆಯೋಜನೆ ಮಾಡಿದ್ದಾರೆ. ಬಿಡದಿ ರೈತರ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಈ ಕೈ ನಾಯಕರು ರಣತಂತ್ರವನ್ನು ರೂಪಿಸಿರೋದು. ನೀವೇನು ಹೋರಾಟ ಮಾಡ್ತೀರಿ, ನಾವು ಕೂಡ ಹೋರಾಟ ಮಾಡಿ ತೋರಿಸ್ತೀವಿ ಅಂತ ಪರವಾಗಿದ್ದಾರೆ ಜನ ಅಂತ ಪಾದಯಾತ್ರೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ನಿನ್ನೆ ಕುಮಾರಸ್ವಾಮಿಯವರು ಇದೇ ಭೈರಮಂಗಲದಲ್ಲಿ ಆಹ್ವಾನವನ್ನು ಕೊಟ್ಟು 2 ಚೇರ್ ಹಾಕಿ ವೆಯ್ಟ್ ಮಾಡಿದ್ರು, ಕಾದು ಕುಳಿತಿದ್ರು, ಬರಲಿಲ್ಲ. ಈಗ ನಾವು ಕೂಡ ನೋಡೋಣ, ನಾವು ಮಾಡೋಣ ಅಂತ ಹೇಳಿ ಪಾದಯಾತ್ರೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಅದು ಕೂಡ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ. ನೋಡಿ, ಬಿಡದಿಯ ಟೌನ್ಶಿಪ್ನ ಜಟಾಪಟಿ ಈಗ ತೀವ್ರವಾಗಿ ರಂಗೇರ್ತಾ ಇದೆ. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ, ಇನ್ನೊಂದು ಕಡೆ ಹಾಲಿ ಮುಖ್ಯಮಂತ್ರಿಗಳು, ಇದರ ಜೊತೆಗೆ ಮಾಗಡಿಯ ಮಾಜಿ ಶಾಸಕರು, ಇದರ ಜೊತೆಗೆ ಹಾಲಿ ಶಾಸಕರು. ಹೇಮಂಜು ಒಂದು ಕಡೆ, ಬಾಲಕೃಷ್ಣ ಒಂದು ಕಡೆ ಆಗಿದ್ರೆ, ಇಲ್ಲಿ ಕುಮಾರಸ್ವಾಮಿ ಒಂದು ಕಡೆ, ಡಿ ಕೆ ಶಿವಕುಮಾರ್ ಒಂದು ಕಡೆ. ಈ ರೀತಿಯಾಗಿ ಪೈಪೋಟಿ ಜೋರಾಗಿದೆ. ಅಲ್ಲಿ ರೈತರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ, ಅಪ್ಪಿಕೋ ಚಳುವಳಿ ಮಾಡ್ತಾ ಇದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಹೋರಾಟವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಈ ವಿಚಾರವಾಗಿ ಚರ್ಚೆ ಆಗಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೇ ಕೂಡ ಮೂಡ್ತಾ ಇರೋದು. ಅಲ್ಲ, ಪಂಥಾಹ್ವಾನ ಯಾಕೆ ಬೇಕು? ರೈತರ ಭೂಮಿಯನ್ನು ಉಳಿಸ್ಕೊಡೋದಕ್ಕೆ ಯಾರಾದರೂ ಏನು ನೀವು ಬಂದು ಉಳಿಸ್ಕೊಡ್ತೀರಾ? ಓಕೆ, ಕುಮಾರಸ್ವಾಮಿನೇ ಬರಬೇಕು ಅಥವಾ ಡಿ ಕೆ ಶಿವಕುಮಾರೇ ಬರಬೇಕು, ಬಾಲಕೃಷ್ಣನೇ ಬರಬೇಕು ಅಂತ ಏನೂ ಇಲ್ಲ ಅನ್ನುವಂಥ ಚರ್ಚೆ.